Hey everyone, welcome back to our channel ESF Standards. So in this lecture we are going to discuss about the important questions of database management systems. So subject code BCS 402. Actually it's a regular video. So it's a regular video. So it consists like 95 plus marks. You can also get like 15 questions from each module or 10 questions. After that 2.0 video ಏನಂದರೆ just carries 80 plus or 70 marks, 80 or 70 marks carry ಆಗುತ್ತೆ. So in that it will questions ಬಂದುಬಿಟ್ಟು 7 or 8 questions something ಬರುತ್ತೆ. So 3.0 video ಅಂದರೆ just simple 4 questions per each module and 35 plus marks, like 35 to 50 marks. Below that 50 marks you can easily get, but it 3.0 video ಬಂದುಬಿಟ್ಟು just ಪಾಸ್ ಓವರ್ ಮಾತ್ರ, ನಾಟ್ ಫಾರ್ ಎವ್ರಿ ಒನ್ ಆಯಿತು. ಸೊ ಇಟ್ ಜಸ್ಟ್ ಪಾಸಿಂಗ್. ಸ್ಕೋರ್ ಮಾಡೋರು ರೆಗ್ಯುಲರ್ ವಿಡಿಯೋ ಇವತ್ತೇನು ನೋಡ್ತಿದ್ದೀರಾ ಇವತ್ತು ಟ್ರೈ ಮಾಡಿ. ಸೊ ಇವತ್ತು ನಮಗೆ ಥರ್ಸ್ಡೇ ಆಗಿದೆ. ಸೊ ಇದು ಬಂದುಬಿಟ್ಟು ಫ್ರೈಡೇ ವಿ ಆರ್ ಗೋಯಿಂಗ್ ಟು ಅಪ್ಲೋಡ್ ಇನ್ ದಿಸ್ ವಿಡಿಯೋ 2.0 ಇನ್ ಫ್ರೈಡೇ. ಸೊ 3.0 ವಿಡಿಯೋ ಗೋಯಿಂಗ್ ಟು ಅಪ್ಲೋಡ್ ಇನ್ ಸಂಡೇ ಮಾರ್ನಿಂಗ್ ಬಿಫೋರ್ 6:30 we are going to upload 3.0 video. Also 3.0 video students, please don't worry ಆಯಿತಾ. ನಿಮಗೆ ಆನ್ಸರ್ಸ್ ಎವ್ರಿಥಿಂಗ್ ವೀರ್ ಅಪ್ಲೋಡೆಡ್, ನೋ ನೀಡ್ ಟು ವರಿ ಅಬೌಟ್ ದಟ್ ಆಯಿತಾ. ಸೊ ನೀವು ತೊಗೊಂಡಿದ್ದೀರ ಮೆಂಬರ್ಶಿಪ್ ಅಂದ್ಕೊತಿದ್ದೀನಿ. ಸೊ ಯಾವುದು ವರಿ ಮಾಡ್ಕೊಳೋದು ಬೇಕಾಗಿಲ್ಲ. ಸೊ ನೀವು ಈಸಿಯಾಗಿ ಏನಿದೆ ನೀವು ಎಕ್ಸಾಮ್ಗೆ ತೊಗೋಬೋದು. ಓಕೆ, ಲೆಟ್ ಸ್ಟಾರ್ಟ್ ದ ವಿಡಿಯೋ. ಬಿಫೋರ್ ಸ್ಟಾರ್ಟಿಂಗ್ ದ ವಿಡಿಯೋ ನಾನು ಸಬ್ಜೆಕ್ಟ್ ಕೋಡೆಲ್ಲ ಹೇಳೋಕ್ಕಿಂತ ಮುಂಚೆ ನಿಮ್ಗೆ ಒಂದು ಹ್ಯಾಂಡಲ್ಸ್ ನೋಡ್ತೀನಿ. ಸೊ ಇಟ್ಸ್ CSTM ಅಲ್ಲ, CSTM ಮೀನ್ಸ್ ಮೆಂಬರ್ಶಿಪ್ ಯಾರು ತೊಗೊಂಡಿದ್ದವ್ರಿಗೆಲ್ಲ ಗೊತ್ತಿರುತ್ತೆ. ಮೀನ್ಸ್ ಸಬ್ಸ್ಕ್ರಿಪ್ಷನ್, ಅವ್ರ ಕೋರ್ಸ್ ಸಬ್ಸ್ಕ್ರಿಪ್ಷನು. ಇದರಲ್ಲಿ ಬಂದುಬಿಟ್ಟು DBMS ಅಲ್ಲ, DBMS ಮೇಲೆ ಕ್ಲಿಕ್ ಮಾಡಿದ್ರೆ ಜಸ್ಟ್ ನಿಮಗೆ ಇಂಪಾರ್ಟೆಂಟ್ ಕ್ವಶನ್ಸ್ ಆಲ್ರೆಡಿ ಅಪ್ಲೋಡ್ ಮಾಡಿಬಿಟ್ಟಿದ್ದೀನಿ. ಸೊ ಇಂಪಾರ್ಟೆಂಟ್ ಕ್ವಶನ್ಸ್ ಇಲ್ಲಿ ಅಪ್ಲೋಡ್ ಆಗಿಬಿಟ್ಟಿದೆ. ಸೊ DBMS Model 2 ಆನ್ಸರ್ಸ್ ಕೂಡ ಮೀನ್ಸ್ ಈ ವಿಡಿಯೋದಲ್ಲಿ ಹೇಳ್ತಿರೋ ಆನ್ಸರ್ಸ್ ಪ್ರತಿಯೆಲ್ಲ ಇಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಎಲ್ಲ ಪ್ರತಿಯೊಂದು ಮಾಡೆಲ್ ಕೂಡ ಆನ್ಸರ್ಸ್ ಇಲ್ಲಿ ಅಪ್ಲೋಡ್ ಆಗಿಬಿಟ್ಟಿದೆ. ಸೊ ಇದನ್ನು ನೋಡ್ಕೊಬೋದು. ಈ ಡಯಾಗ್ರಾಮ್ಸ್ ಎಲ್ಲ ತುಂಬ ಇಂಪಾರ್ಟೆಂಟ್ ಆಗಿರ್ತಾರೆ. ಎಲ್ಲ ಈ ಡಯಾಗ್ರಾಮ್ಸ್ ಏನಿದೆ ಪ್ರತಿಯೊಂದು ವೆರಿ ಇಂಪಾರ್ಟೆಂಟು. ಅದನ್ನು ಯಾವುದೋ ಬಿಡೋಕ್ಕೆ ಹೋಗ್ಬಿಡಿ ಆಯಿತಾ. ಸೊ ವೆರಿ ಇಂಪಾರ್ಟೆಂಟ್. ನಂಗೆ ಆನ್ಸರ್ಸು ಪ್ರತಿಯೊಂದು ಡಯಾಗ್ರಾಮ್ಸ್ ವೆರಿ ಇಂಪಾರ್ಟೆಂಟ್ ಇರುತ್ತೆ ಸಬ್ಜೆಕ್ಟ್ಸಲ್ಲಿ. ಸೊ ಯಾರು ಒಂದು ಡಯಾಗ್ರಾಮ್ ಕೂಡ ಬಿಡೋಕ್ಕೆ ಹೋಗ್ಬಿಡಿ. 21 ಪೇಜಸ್ ಏನೋ ಇದೆ, 21 ಪೇಜಸ್ ಇದೆ. ಬಟ್ 1 2 3 ಕ್ವಶನ್ಸ್ ಮಿಸ್ಸಿಂಗ್ ಆಗಿದೆ. ಬಟ್ ಇವಾಗ ಏನಾಗುತ್ತೆ ಅಂದರೆ 2.0 ವಿಡಿಯೋದಲ್ಲಿ ನಾವು ಅದನ್ನ ಫುಲ್ ಕಂಪ್ಲೀಟಾಗಿ ಕವರ್ ಮಾಡಿಬಿಟ್ಟು ಅಪ್ಲೋಡ್ ಮಾಡಿಬಿಡ್ತೇವೆ. ಈಗ ರೆಗ್ಯುಲರ್ ವೀಡಿಯೋ ಆ್ಯಕ್ಚುಲಿ ಅವ್ರು ಟಾರ್ಗೆಟ್ ಮಾಡ್ತಿರೋ 95 ಪ್ಲಸ್ ಮಾರ್ಕ್ಸ್ ಅಲ್ವ. ಸೊ ಅವ್ರಿಗೆ ಆನ್ಸರ್ಸ್ ಎಲ್ಲ ಅವ್ರ ಹತ್ರನೇ ಇದೆ ಅಂದ್ಕೊತಿದ್ದೀನಿ. ಬಟ್ ಮೆಂಬರ್ಶಿಪ್ ತೊಗೊಂಡಿದ್ದಾರಲ್ಲ ತುಂಬ ಜನ. ಸೊ ಅವರಿಗೆಲ್ಲ ಏನಾಗಿದೆ ಅಂದರೆ ನಮ್ಮದು PDF ಕೂಡ ಅಪ್ಲೋಡ್ ಆಗಿಬಿಟ್ಟಿದೆ. ಏನು ಜಸ್ಟ್ ಒಂದು ಸಿಂಪಲ್ ಕ್ವಶನ್ ಇರುತ್ತೆ ಅಷ್ಟು ಮಾತ್ರ ಅಪ್ಲೋಡ್ ಆಗಿಲ್ಲ, ಮಿಕ್ಕಿದೆಲ್ಲ ಅಪ್ಲೋಡ್ ಆಗಿಬಿಟ್ಟಿದೆ. ಸೊ ನಾಳೆನೇ ಫುಲ್ ಏನಿದೆ ರಿಮೈನಿಂಗ್ ಕೂಡ ಅಪ್ಲೋಡ್ ಮಾಡಿಬಿಡ್ತೀವಿ 2.0ಗೆ. ಸೊ ನೋ ನೀಡ್ ಟು ವರಿ ಅಬೌಟ್ ದಟ್. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ವಿಡಿಯೋ ಸ್ಟಾರ್ಟ್ ಮಾಡೋಣ ಮುಂಚೆ ನಿಮ್ಗೆ ಎಕ್ಸಾಮ್ ಹೆಂಗೆ ಮ್ಯಾನೇಜ್ ಬೇಕಂದರೆ ಥರ್ಸ್ಡೇ ಇವತ್ತು ಓದೋಕ್ಕೆ ಟ್ರೈ ಮಾಡಿ. ಅಟ್ಲೀಸ್ಟ್ ಒಂದು 2 ಮಾಡ್ಯೂಲ್ಸ್ ಓದೋಕ್ಕೆ ಟ್ರೈ ಮಾಡಿ. ಆ್ಯಕ್ಚುಲಿ ನಾನು ರೆಗ್ಯುಲರ್ 2.0 ವಿಡಿಯೋಗೆ ಹೇಳ್ತಿದ್ದೀನಿ. ಸೊ ಇದರಿಂದ ನಿಮಗೆ ಏನು 2.0 ವಿಡಿಯೋಗೆ ಓದ್ಕೊಬೇಕು ಅನ್ನೋರು ಈ ರೆಗ್ಯುಲರ್ ವೀಡಿಯೋಯಿಂದ ನೀವು ಜಸ್ಟ್ ಒಂದು 2 ಮಾಡ್ಯೂಲ್ಸ್ ಓದೋಕ್ಕೆ ಟ್ರೈ ಮಾಡಿ. ಮಾಡ್ಯೂಲ್ 5 ಮತ್ತು ಮಾಡ್ಯೂಲ್ 1, ಯಾಕಂದರೆ ಅವೇ ತುಂಬ ಈಸಿ ಇರೋದು. ಸೊ ಅದರಿಂದ ನಿಮ್ಗೆ ಮಾರ್ಕ್ಸ್ ಆರಾಮಾಗಿ ಪಾಸ್ ಆಗಿಬಿಡ್ತೀರ. ಸೊ ಫಿಕ್ಸ್ ಕ್ವಶನ್ಸ್ ತುಂಬ ಇದ್ದಾವೆ ಅದರಿಂದ ಆಯಿತಾ. ಸೊ ನೆಕ್ಸ್ಟು ಫ್ರೈಡೇ ಓದೋರು ಕೂಡ ಆರಾಮಾಗಿ 2.0 ವಿಡಿಯೋ ಫಾಲೋ ಮಾಡಿದ್ರು. ಮಾಡ್ಯೂಲ್ 5 ಮಾಡ್ಯೂಲ್ 4 ಕ್ಲಿಯರ್ ಮಾಡೋಕ್ಕೆ ಟ್ರೈ ಮಾಡಿ. ಮತ್ತು ಸಾಟರ್ಡೆ ಬಂದುಬಿಟ್ಟು ಮಾಡ್ಯೂಲ್ 1 ಮೀನ್ಸ್ ಇದು 2.0 ವಿಡಿಯೋ. ಸೊ ಮಾಡ್ಯೂಲ್ 2 ಮತ್ತು ಮಾಡ್ಯೂಲ್ 3 ಇವೆರಡನ್ನೂ ಕಂಪ್ಲೀಟ್ ಕೊಂಡು 4 ಮಾಡ್ಯೂಲ್ಸ್ ಮುಗಿಯುತ್ತೆ. ಸಂಡೇ ಬಂದುಬಿಟ್ಟು ಒಂದು ಮಾಡ್ಯೂಲ್ ಮುಗಿಬೋದು. ಸೊ 3.0 ವಿಡಿಯೋರು ಏನು ಜಸ್ಟ್ ಇಲ್ಲ, ಅವತ್ತೇ ನೀವೆಲ್ಲ ಪ್ರತಿಯೊಂದು ಓದ್ಬಿಡ್ರಿ. ಸೊ ಮಾಡ್ಯೂಲ್ 1 2 3 4 5 ಎಲ್ಲ 1 to 5 ಮಾಡ್ಯೂಲ್ಸ್ ಪ್ರತಿಯೊಂದು ಅಲ್ಲಿ ಕ್ಲಿಯರ್ ಮಾಡ್ಕೊಬಿಡಿ, ಅಲ್ಲೇ ಎಕ್ಸಾಮ್ಗೆ ಓದ್ಕೊಬಿಡಿ. ಸೊ ನಿಮ್ಗೆ ಏನಾಗುತ್ತೆ ಅಂದರೆ ಎಕ್ಸಾಮ್ಗೆ ಈಸಿಯಾಗಿ ಪಾಸ್ ಆಗ್ತೀರಾ. ನಾನು ಆನ್ಸರ್ಸ್ ಕೂಡ ಅಪ್ಲೋಡ್ ಆಗಿಬಿಟ್ಟಿದೆ ಆಲ್ರೆಡಿ, ನೋಡ್ಕೊಬೋದು ನೀವು. ಪ್ರತಿಯೊಂದು ಕೂಡ ಆನ್ಸರ್ಸ್ ಅಪ್ಲೋಡ್ ಆಗಿದೆ. ಇನ್ನು ಒನ್ ಮೋರ್ ಥಿಂಗ್, ಕ್ವಶನ್ಸ್ ಅಪ್ಲೋಡ್ ಆಗಿದೆ ಅಲ್ವಾ. ನಿಮಗೆ ಇದು ಬಯಾಲಜಿ ತುಂಬ ಜನ ಕೇಳ್ತಿದ್ದಾರೆ ಎಲ್ಲಿದೆ ಅಂತ. ಸೊ ಇಲ್ಲಿ ಬಯಾಲಜಿ ಏನಿದೆ ಇಂಪಾರ್ಟೆಂಟ್ ಟಾಪಿಕ್ಸ್ ಅಂತ ಹಾಕಿದ್ದೀನಿ. ಸೊ ಇದರಲ್ಲಿ ಬಯೋ ಮೀನ್ಸ್ ಬೇಸಿಕ್ಸ್ ಅಂದ್ಬಿಟ್ಟು ಬೇಸಿಕ್ಸ್ ನಿಮ್ಗೆ ಬೇಕಾದ್ರೆ ನೋಡ್ಕೊಳ್ಳಿ. ಇದು ಓದ್ಕೊಂಡ್ಬಿಟ್ರೆ ಸಾಕಾಗುತ್ತೆ ನಿಮ್ಗೆ ಬೇಸಿಕ್ಸೇ, ಅದರಲ್ಲಿ ಏನು ಬೇಕಾಗಿಲ್ಲ. ಸೊ ಕ್ವಶನ್ಸು ಆನ್ಸರ್ಸ್ ಕೂಡ ಇದೆ. ಆನ್ಸರ್ಸ್ ಬರ್ತಿದ್ದೀನಿ. ತುಂಬ ಇಂಪಾರ್ಟೆಂಟ್ ಕ್ವಶನ್ಸ್ ಇರುತ್ತೆ. ಜಸ್ಟ್ 23 ಪೇಜಸ್ ಇದೆ. ಆ 23 ಪೇಜಸ್ ಹೋದರೆ ನಿಮಗೆ 80 ಪ್ಲಸ್ ಮಾರ್ಕ್ಸ್ ಅಂತ ತುಂಬ ಬಂದೇ ಬರುತ್ತೆ ಎಕ್ಸಾಮಲ್ಲಿ. ಡೈಗ್ರಾಮ್ ಕೂಡ ಹಾಕಿದ್ದೀನಿ, ನೋಡ್ಕೊಬೋದು. ಡೈಗ್ರಾಮ್ ಹೆಂಗೆ ಬರೀತಿದ್ದೀನಿ ಅಂತ ಆ ಡೈಗ್ರಾಮ್ ನೋಡಿಕೊಂಡು ನೀವು ಎಕ್ಸಾಮಲ್ಲಿ ಪ್ಲ್ಯಾಂಟ್ಸ್ ಎಲ್ಲ ಅನಿಮಲ್ಸ್ ಎಲ್ಲ ಬರ್ತಿದ್ದೀನಿ. ಸೊ ನೀವು ಎಕ್ಸಾಮ್ಸ್ ಆರಾಮಾಗೆ ಪಾಸ್ ಮಾಡ್ಕೋಬೋದು ಫ್ರಮ್ ಬಯಾಲಜಿ ಆಲ್ಸೋ ಆಯಿತಾ. ಸೊ ಮಾಡ್ಯೂಲ್ 1 ಹೋಗೋಣ. ಮಾಡ್ಯೂಲ್ 1 ಸ್ಟಾರ್ಟ್ ಮಾಡೋಣ. ಸೊ ಮಾಡ್ಯೂಲ್ 1 ಸ್ಟಾರ್ಟ್ ಮಾಡೋಣ ಮುಂಚೆ ನೀವು ಎಲ್ಲರಿಗೂ ನೋಡ್ತಿದ್ದೀರಂದರೆ ಈ ವಿಡಿಯೋ ನಿಮಗೆ ಏನು ಸ್ವಲ್ಪ ಬೆನಿಫಿಟ್ಸ್ ಇದ್ದೇ ಇರುತ್ತೆ. ಮೀನ್ಸ್ ತುಂಬ ಹೆಲ್ಪ್ ಆಗ್ತಾ ಇರುತ್ತೆ. ಸೊ ಅದರಿಂದ ನೀವೇನು ಜಸ್ಟ್ ಏನಿಲ್ಲ, ನಮಗೆ ಈ ಥರ ಪ್ರೋತ್ಸಾಹಿಸಬೇಕಂದ್ರೆ ನೀವು ಜಸ್ಟ್ ಒಂದು ಸಬ್ಸ್ಕ್ರೈಬ್ ಹಾಕಿ ಒಂದು ಲೈಕ್ ಬಟನ್ ಹಾಕ್ತಿದ್ದೀರ ಅನ್ಕೊತಿದ್ದೀನಿ ಪ್ರತಿಯೊಬ್ಬರು. ಜಸ್ಟ್ ವೆಯ್ಟ್ ಫಾರ್ 5 ಸೆಕೆಂಡ್ಸ್ ವೆಯ್ಟ್ ಮಾಡ್ತೀನಿ ನಿಮಗೋಸ್ಕರ. ನೀವು ಜಸ್ಟ್ ಏನಿದೆ ಕೆಳಗಡೆ ಸಬ್ಸ್ಕ್ರೈಬ್ ಮಾಡಿ ಆಯಿತಾ.
ಸೊ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿದರೆ ಅನ್ಕೊತಿದ್ದೀನಿ. ಸೊ ಲೆಟ್ಸ್ ಗೋ ಆಯಿತಾ. ಮಾಡ್ಯೂಲ್ 1 ಎಕ್ಸ್ಪ್ಲೇನ್ ದ ಕಾಂಪೊನೆಂಟ್ಸ್ ಮಾಡೆಲ್ ಆಫ್ DBMS ದೇರ್ ಇಂಟ್ರಾಕ್ಷನ್ ವಿತ್ ಹೆಲ್ಪ್ ನೀ ಡಯಾಗ್ರಾಮ್. ವೆರಿ ಇಂಪಾರ್ಟೆಂಟ್ ಕ್ವಶನ್ ಇರುತ್ತೆ. ಮತ್ತು ಡಿಸ್ಕ್ರೈಬ್ ದ 3 ಸ್ಕೀಮ್ ಆರ್ಕಿಟೆಕ್ಚರ್, ವೈ ಡು ವೆಂಟ್ ಮ್ಯಾಪಿಂಗ್ ಬಿಟ್ವೀನ್ scheme levels. Very important. But the DBMS is the characteristic database approaches bring out the major advantages of database approaches. Very important questions. So one question matter fix bande barutte. In this 3 question, one question is going to come in fixed questions, so no need to ever just read the 3 questions also. Okay. Draw a I showed the answers right for this question only, but we didn't write the full complete question, but we wrote the answers here. You can check here. Afterward, who have taken the subscription, they can see the question also here. We will upload. Okay, after that, draw a diagram of library. This company is library, but university. Very important. But different types of attributes here model. So either in these 3 of the question, 4 of the question, one fixed question irutte for 8 marks. ಆಯಿತಾ, 8 ಮಾರ್ಕ್ಸ್ ಮತ್ತು ತುಂಬ ಕ್ಯಾರಿ ಆಗೇ ಆಗುತ್ತೆ ಈ ಮಾಡ್ಯೂಲಿಂದ. ಅದು ವೆರಿ ಇಂಪಾರ್ಟೆಂಟ್. ಯಾಕಂದರೆ ಒಂದು ಪೇಜ್ ಆನ್ಸರ್ ಇರುತ್ತೆ. ಸೊ ಅದರಿಂದ ನೀವು ಏನು ಮಾಡ್ತೀವಿ ಅಂದರೆ ಪ್ರತಿಯೊಬ್ಬರು ಕೂಡ ಆ ಕ್ವಶನ್ ಏನಿದೆಯಲ್ಲ 4 ಕ್ವಶನ್ಸ್ನ ಬಿಡೋಕ್ಕೆ ಹೋಗ್ಬಿಡಿ. ಇದು ಸಪ್ರೇಟಾಗಿ ಅದ್ರಿಗೆ ಏನಿದೆ 4 ಕ್ವಶನ್ಸ್ ನಾನು ಒಂದು PDF ಇಲ್ಲಿ ಗೂಗಲ್ ಡ್ರೈವೆಲ್ಲ ಗೂಗಲ್ ಡ್ರೈವಲ್ಲಿ ಅಪ್ಲೋಡ್ ಮಾಡ್ತೀನಿ ಒಂದು PDF ಅಲ್ಲಿಂದ ನೀವು ಪ್ರತಿಯೊಬ್ಬರು ನೋಡ್ಕೋಬೋದು. ಮತ್ತು ಡಿಫೈನ್ ದ ಫಾಲೋಯಿಂಗ್ ಟರ್ಮ್ಸ್ ಆಫ್ ವಿತ್ ಎಕ್ಸಾಂಪಲ್ ಆಫ್ ಯೂಸಿಂಗ್ ನೋಟೇಷನ್ಸ್. ವೆರಿ ಇಂಪಾರ್ಟೆಂಟ್. ಎಂಟಿಟಿ ಆಟ್ರಿಬ್ಯೂಟ್ಸ್, ಕಾಂಪೊನೆಂಟ್ಸ್ ಆಟ್ರಿಬ್ಯೂಟ್ಸ್ ಮತ್ತು ಮಲ್ಟಿವೈಡ್ ಆಟ್ರಿಬ್ಯೂಟ್ಸ್ ಮತ್ತು ಪಾರ್ಟಿಸಿಪೇಷನ್ ರೂಲ್ಸ್ ವೆರಿ ಇಂಪಾರ್ಟೆಂಟ್ ಇದೆ. ಮತ್ತು ಇದು ಕೂಡ ಇಂಪಾರ್ಟೆಂಟು. ಮತ್ತು ಡಿಫೈನ್ ದ ಫಾಲೋಯಿಂಗ್ ಟರ್ಮ್ಸ್ ಆಫ್ ಕಾರ್ಡಿಯಟ್ಲಿ ರೇಷಿಯೋ ಆನ್ ಮೆಥಡ್ ಡೇಟಾ ಇದೆ. ಮತ್ತು ವೀಕ್ ಎಂಟಿಟಿ ಆ್ಯಂಡ್ ಸ್ಕೀಮ್ ಮತ್ತು ಪ್ರೋಗ್ರಾಮ್ ಡೇಟಾ ಇಂಡಿಪೆಂಡೆನ್ಸು. DML ಡೇಟಾಬೇಸ್ ಅಂದರೆ ವ್ಯಾಲ್ಯೂ ಸೆಟ್ಸ್ ಆಫ್ ಡೇಟಾ ಡಿಕ್ಷನರಿ. ವೆರಿ ಇಂಪಾರ್ಟೆಂಟ್ ಇದೆ. ಹೆಲ್ಪ್ ದ ಕ್ಯಾಟಗರೀಸ್ ಆಫ್ ಡೇಟಾ ಮಾಡಲ್ಸ್. ದ ಬ್ರೀಫ್ ಡಿಸ್ಕಸ್ ಡಿಫ್ರೆಂಟ್ ಟೈಪ್ಸ್ ಆಫ್ ಎಂಡ್ ಯೂಸ್ ಡೇಟಾಬೇಸ್. ಮೀನ್ಸ್ ಇದರಲ್ಲಿ ತುಂಬ ಅನ್ವಾಂಟೆಡ್ ಕ್ವಶನ್ಸ್ ಇದೆ ಈ ಮಾಡೆಲಲ್ಲಿ. ತುಂಬ ಮೀನ್ಸ್ ಅಟ್ಲೀಸ್ಟ್ 4 ಕ್ವಶನ್ಸ್ ಅನ್ವಾಂಟೆಡ್ ಕ್ವಶನ್ಸ್ ಇದೆ. ಬಟ್ ಇಟ್ಸ್ ಓಕೆ, ನಾವು ಕೊಟ್ಟಿದ್ದೀನಿ. ಯಾಕಂದರೆ ಇಟ್ಸ್ ರೆಗ್ಯುಲರ್ ವೀಡಿಯೋ ಅಲ್ವಾ. ಮೀನ್ಸ್ ರೆಗ್ಯುಲರ್ ವೀಡಿಯೋ ಅಂದರೆ ತುಂಬ ರಿಸ್ಕ್ ಇಲ್ದಿರ ಔಟ್ ಆಫ್ ಔಟ್ ತೊಗೊಂಡವ್ರಿಗೆ ಈ ವಿಡಿಯೋ ಆಗಿರುತ್ತೆ. ಸೊ 2.0 ವಿಡಿಯೋರೆಲ್ಲ ಇದನ್ನೆಲ್ಲ ನೋಡೋದು ಬೇಕಾಗಿಲ್ಲ. ನಿಮ್ಗೆ 2.0 ಡೈರೆಕ್ಟಾಗಿ ನೋಡಿ. ನಿಮಗೇನು 4 ಡೇಸ್ ಸಿಕ್ಕಿದ್ರೆ ಸಾಕು ಎಕ್ಸಾಮ್ಗೆ. ಸೊ ನಿಮ್ಗೆ ಹೆಲ್ಪ್ಫುಲ್ ಆಗುತ್ತೆ. ಸೊ ಇನ್ ದಿಸ್ 4 ಕ್ವಶನ್ಸ್ ಏನಿದೆ, 4 ಕ್ವಶನ್ಸಲ್ಲಿ 1 ಕ್ವಶನ್ ಫಿಕ್ಸ್ ಬಂದೇ ಬರುತ್ತೆ ಎಕ್ಸಾಮ್ಸ್ಗೆ. 1 ಕ್ವಶನು. ಸೊ ಡೋಂಟ್ ಲೀವ್ ಎನಿ ಆಫ್ ದಿಸ್ 1 ಕ್ವಶನ್. 4 ಕ್ವಶನ್ಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಓಕೆ, ಫ್ರಮ್ ಮಾಡ್ಯೂಲ್ 1 ಯು ಕ್ಯಾನ್ ಗೆಟ್ ಈಸಿಲಿ 20 out of 20 ಮಾರ್ಕ್ಸ್ ಆಯಿತಾ. ಇನ್ ಮಾಡ್ಯೂಲ್ 1 ಈಸಿಲಿ ಯು ಕ್ಯಾನ್ ಟೇಕ್ 20 out of 20 ಮಾರ್ಕ್ಸ್ ವಿಚ್ ಆರ್ ಗಿವನ್ ದ ಕ್ವಶನ್ಸ್ ಆಯಿತಾ. ಸೊ ಲೆಟ್ಸ್ ಸಿ ಮಾಡ್ಯೂಲ್ 2 ಹೋಗೋಣ ಮುಂಚೆ ಯಾರನ್ನ ಸಬ್ಸ್ಕ್ರೈಬ್ ಮಾಡಿ. ಈ ಪೇಪರ್ ಹೆಂಗೆ ಮೀನ್ಸ್ ಹೌ ಟು ರೈಟ್ ದ ಪೇಪರ್, ಈ ಪೇಪರ್ ಹೆಂಗೆ ಬರೀಬೇಕಂತ ಹೇಳ್ತೀನಿ. ಮೀನ್ಸ್ ಒಂದು ಈಗ ಕಂಪ್ನಿದೆ ಅಂದ್ಕೊಂಡು, ಕಂಪ್ನಿ ಒಂದು ಡಯಾಗ್ರಾಮ್ ಇರುತ್ತೆ, ನೋಟೇಷನ್ಸ್ ಇರುತ್ತೆ. ಪ್ರತಿಯೊಂದು ಕಂಪ್ಲೀಟ್ ಅದೆಲ್ಲ ಬರೀಬೇಕು. ಫಸ್ಟ್ ಡೆಫಿನೇಷನ್ ಬರೀರಿ. ಮತ್ತು ಪ್ರತಿ ವಿಡಿಯೋದಲ್ಲಿ ಹೇಳೋದು ಇದು ಕೂಡ ಅಷ್ಟೇ. ಡೆಫಿನೇಷನು ಏನೇನು ಡಯಾಗ್ರಾಮ್ ಟೈಪ್ಸ್ ಏನೇನು ಇದ್ದರೆ, ಮತ್ತು ಎಕ್ಸ್ಪ್ಲನೇಷನ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಈ ಸಬ್ಜೆಕ್ಟಲ್ಲಿ. ನಿಮಗೆ ಓನ್ ವರ್ಡ್ಸಲ್ಲಿ ಬರೀರಿ ಆಯಿತಾ. ಓನ್ ವರ್ಡ್ಸಲ್ಲಿ ಬೈಟ್ ಹೊಡಿಯೋಕ್ಕಂತೂ ಹೋಗ್ಬೇಡಿ. ಯಾಕಂದರೆ ನಿಮ್ಮ ಹತ್ರ ತುಂಬ ಟೈಮ್ ಇಲ್ಲ ಆಯಿತಾ. ಸೊ ಅದರಿಂದ ಸ್ವಲ್ಪ ನಿಮ್ಮ ಮೈಂಡ್ ಯೂಸ್ ಮಾಡಬೇಕು. ಯಾಕಂದರೆ ನೀವೆಲ್ಲ ಇಂಜಿನಿಯರ್ಸ್. ನೀವು ನಾರ್ಮಲ್ ಏನೋ ಒಂದು ಕೋರ್ಸ್ ಮಾಡಿ ಏನೋ ಮಾಡ್ತಿಲ್ಲ, ಇಂಜಿನಿಯರಿಂಗ್ ಮಾಡ್ತಿದ್ದೀರ, ನಿಮ್ಮ ತಲೆನ ತುಂಬ ಓಡಿಸ್ಬೇಕಾಗುತ್ತೆ. ಸೊ ಓನ್ ವರ್ಡ್ಸಲ್ಲಿ ನೀವು ಆ ಡಯಾಗ್ರಾಮ್ ನೋಡ್ಕೊಂಡು ಇಂಪ್ಲಿಮೆಂಟ್ ಮಾಡಿಕೊಂಡು ನೀವು ಆನ್ಸರ್ಸ್ನ ಮೀನ್ಸ್ ಡಿಸೈನ್ ಮಾಡಬೇಕಾಗುತ್ತೆ ನೀವೇ ಆಯಿತಾ. ಸೊ ಐ ಥಿಂಕ್ ಎವ್ರಿ ಒನ್ ವಿಲ್ ಡೂ ದ್ಯಾಟ್ ಆಯಿತಾ. ಸೊ ಲೆಟ್ಸ್ ಸಿ ದ ಮಾಡ್ಯೂಲ್ 1. ಮಾಡ್ಯೂಲ್ 2 ಆಯಿತಾ. ಸೊ ಯೂನರಿ ರಿಲೇಷನ್ ಆಪರೇಷನ್ಸ್ ಇದೆ. ಮತ್ತು ಎಕ್ಸ್ಪ್ಲೈನ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ಅಪ್ಡೇಟ್ ಆಪರೇಷನ್ಸ್ ಇರಲಿ, relational database, and how the basic operation deals with the constraint violations. Discuss the update operations dealing with the constraints of violations with the suitable examples. So very important question. So actually it's a very important question. So ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ. ಸೊ 3 ಕ್ವಶನ್ಸಲ್ಲಿ 1 ಕ್ವಶನ್ ಫಿಕ್ಸ್ ಬಂದೇ ಬರುತ್ತೆ ಎಕ್ಸಾಮಲ್ಲಿ. ಸೊ ಯಾವುದನ್ನು ಮಿಸ್ ಮಾಡೋಕ್ಕೆ ಹೋಗ್ಬೇಡಿ ಆಯಿತಾ. ಸೊ ವೆರಿ ಇಂಪಾರ್ಟೆಂಟ್ ಆಗಿದೆ. 6 ಮಾರ್ಕ್ಸ್ ಕ್ಯಾರಿ ಆಗಿಬಿಡುತ್ತೆ ಇದರಲ್ಲಿ. ಮತ್ತು ಇದರಲ್ಲಿ ರಿಲೇಷನಲ್ ಆಲ್ಜಿಬ್ರಿಕ್ ಆಪರೇಷನ್ಸ್ ಏನಿದೆಯಲ್ಲ, ವೆರಿ ಇಂಪಾರ್ಟೆಂಟ್. ಸೆಲೆಕ್ಟ್ ಆ್ಯಂಡ್ ಪ್ರಾಜೆಕ್ಟ್ ಆಪರೇಷನ್ಸ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಎಕ್ಸ್ಪ್ಲೇನ್ ದ ಫಾಲೋಯಿಂಗ್ ರಿಲೇಷನಲ್ ಆಲ್ಜಿಬ್ರಾ ಆಪರೇಷನ್, ಜಾಯಿನ್, ಡಿಫರೆನ್ಸ್, ಸೆಲೆಕ್ಟ್, ಯೂನಿಯನ್ ಆಯಿತಾ. ವೆರಿ ಇಂಪಾರ್ಟೆಂಟ್ ಆಯಿತಾ. ಡಿಸ್ಕಸ್ ದ ಎಂಕ್ಯೂ ಜಾಯಿನ್ ಆ್ಯಂಡ್ ನ್ಯಾಚುರಲ್ ಜಾಯಿನ್ ವಿತ್ ಎ ಸೂಟಬಲ್ ಎಕ್ಸಾಂಪಲ್, ರಿಲೇಷನ್, ಆಲ್ಜಿಬ್ರಿಕ್ ನೊಟೇಷನ್ಸು. ಈ 3 ಕ್ವಶನ್ ಅಷ್ಟೇ. ಈ 3ರಲ್ಲಿ 1 ಕ್ವಶನ್ ಬರೋ ಚಾನ್ಸ್ ತುಂಬ ಇರುತ್ತೆ. ವೆರಿ ಫಿಕ್ಸ್ ಕ್ವಶನ್ ಇರುತ್ತೆ. 1 ಕ್ವಶನ್ ಮಾತ್ರ ಬಂದೇ ಬರುತ್ತೆ ಎಕ್ಸಾಮ್ಗೆ. 6 ಮಾರ್ಕ್ಸ್ ಕ್ಯಾರೀಸ್ ಆಗುತ್ತೆ. ಸೊ ನೋಡ್ಕೊಳ್ಳಿ ಆಯಿತಾ. ನೆಕ್ಸ್ಟ್ 7 ಮಾರ್ಕ್ಸ್ ಅದು 7 ಮಾರ್ಕ್ಸ್ ಈಸಿಯಾಗಿ ತೊಗೋಬೋದು. ಈ ಏನು 3 ಕ್ವಶನ್ಸಿಂದ 4 ಕ್ವಶನ್ಸಿಂದ. ಮತ್ತು ಎಕ್ಸ್ಪ್ಲೇನ್ ದ ಸ್ಟೆಪ್ಸ್ ಆಫ್ ಎ ಕನ್ವರ್ಟ್ ಆಫ್ ಎ ಬೇಸ್ ಕೀ ಆರ್ ಮಾಡೆಲ್ ಆಫ್ ದ ರಿಲೇಷನಲ್ ಡೇಟಾಬೇಸ್ ಸ್ಕೀಮ್. ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್. ಇದು ಮಾತ್ರ ಫಿಕ್ಸ್ ಕ್ವಶನ್ ಇದ್ದೇ ಇರುತ್ತೆ. ಎಕ್ಸ್ಪ್ಲೇನ್ ದ ಇಂಟಿಗ್ರಿಟಿ ಆ್ಯಂಡ್ ಕನ್ಸ್ಟೆಂಟ್ಸ್ ಆಫ್ ಎ ರಿಫ್ರೆಷನಲ್ ಇಂಟಿಗ್ರಿಟಿ ಆ್ಯಂಡ್ ಕನ್ಸ್ಟೆಂಟ್ಸ್. ವೈ ಈಚ್ ದೆಮ್ ಆಫ್ ಇಂಪಾರ್ಟೆಂಟ್ ಡೇಟಾಬೇಸ್. ವೆರಿ ಇಂಪಾರ್ಟೆಂಟ್. ನೋಡ್ರಿ ಇದರಲ್ಲಿ ಮಾಡ್ಯೂಲ್ 2 ಅಲ್ಲಿ ಏನಾಗುತ್ತೆ ಅಂದರೆ ಕನ್ಸಿಡರ್ ದ ಫಾಲೋಯಿಂಗ್ ಸ್ಕೀಮ್ ಅಂತ ಬರುತ್ತೆ. ಇಟ್ಸ್ ಕನ್ಸಿಸ್ಟ್ ಲೈಕ್ 10 ಮಾರ್ಕ್ಸು. ಆ ಪ್ರಾಬ್ಲಮ್ ಏನು ಬಂದರೆ 10 ಮಾರ್ಕ್ಸ್ ಮೀನ್ಸ್ ಬಂದೇ ಬರುತ್ತೆ ಮಾಡ್ಯೂಲ್ 2 ಅಲ್ಲಿ. ಸೊ ಆ ಪ್ರಾಬ್ಲಮ್ ನಾನು ಮೀನ್ಸ್ ಇವಾಗ ಹೇಳಿದ್ನಲ್ಲ, ಅದು
ಕಂಪನಿ ಆಗಿರ್ಬೋದು, ಎಂಪ್ಲಾಯೀಸು, ಆ ಥರ ಯೂನಿವರ್ಸಿಟೀಸ್ ಅದರ ಕ್ವಶನ್ಸ್ ಬರುತ್ತೆ. ಫಿಕ್ಸ್ ಕ್ವಶನ್ ಮಾತ್ರ ಬಂದೇ ಬರುತ್ತೆ. ಮೀನ್ಸ್ ಅದನ್ನು ಏನಿದೆ ಅದನ್ನ ಕಂಪ್ಲೀಟ್ ಒಂದು ಸಪ್ರೇಟ್ ವೀಡಿಯೋ ಮಾಡಿ ಇವಾಗ ಜಸ್ಟ್ ವಾಯ್ಸ್ ಓವರ್ ಇರಲ್ಲ, ಅದ್ರಿಗೆ ಜಸ್ಟ್ ಒಂದು ಸ್ಕ್ರೋಲ್ ಮಾಡ್ತಾ ನೋಡ್ಕೊಂಡು ಹೋಗಿ ಆ ಕ್ವಶನ್ಸ್ನ ಕಂಪ್ಲೀಟಾಗಿ ಎಲ್ಲ ಕ್ವಶನ್ಸ್ ಓದೋಕ್ಕೆ ಟ್ರೈ ಮಾಡಿ ಆಯಿತಾ. ಆದರೂ ಕೂಡ ನಾನು ನಿಂದೆ ಆನ್ಸರ್ಸ್ ಅಪ್ಲೋಡ್ ಮಾಡ್ತೀನಿ ಆದಷ್ಟು ಬೇಗ ಆದರೆ ಆಯಿತಾ. ಸೊ ಈ 3 ಕ್ವಶನ್ಸಿಂದ ಒಂದು ಕ್ವಶನ್ ಮಾತ್ರ ಫಿಕ್ಸ್ ಕ್ವಶನ್ ಇರುತ್ತೆ. ಸೊ ಇದೆಲ್ಲ 50% ಚಾನ್ಸಸ್ ಇರುತ್ತೆ. ಸೊ ಇದು ಒಂದೇ 50% ಚಾನ್ಸಸ್ ಇರುತ್ತೆ. ಸೊ ಇವೆರಡರಲ್ಲಿ ಒಂದು ಮಾತ್ರ ಬಂದೇ ಬರುತ್ತೆ ಎಕ್ಸಾಮ್ಗೆ ಆಯಿತಾ. ಸೊ ವೆರಿ ಇಂಪಾರ್ಟೆಂಟು, ಪ್ರತಿಯೊಂದು ನೋಡ್ಕೊಳ್ರಿ ಆಯಿತಾ. ಈ ಪ್ರಾಬ್ಲಮ್ ಏನಿದೆಯಲ್ಲ ಮೀನ್ಸ್ ಪ್ರಾಬ್ಲಮ್ ಅನ್ಬೋದು ಅದನ್ನು ಬಂದೇ ಬರುತ್ತೆ ಎಕ್ಸಾಮ್ಗೆ. ಸೊ ಅದನ್ನು ನೋಡ್ಕೊಳ್ಳಿ ಆಯಿತಾ. ಮತ್ತು Model 3 ಹೋಗೋಣ. Model 2 20 ಔಟ್ ಆಫ್ 20 ಅಂತೂ ತೊಗೊಳಕ್ಕಾಗೋದೇ ಇಲ್ಲ. ಏನಕ್ಕೆ ಅಂದರೆ ಅಲ್ಲಿ 14 ಮಾರ್ಕ್ಸ್ ಮಾತ್ರ ತೊಗೊಳಕ್ಕಾಗುತ್ತೆ, ಯಾಕಂದರೆ ಪ್ರಾಬ್ಲಮ್ ಇದೆ ಅದರಿಂದ. ಸೊ Model 3 ಔಟ್ ಆಫ್ ಈಸಿಯಾಗಿ ತೊಗೋಬೋದು. 20 ಔಟ್ ಆಫ್ 20 ಈಸಿಲಿ ಯು ಕ್ಯಾನ್ ಟೇಕ್ ಇನ್ ಫ್ರಮ್ Model 3 ಆಯಿತಾ. ಸೊ ವಾಟ್ ಇಸ್ ದ ನಾರ್ಮಲೈಸೇಷನ್ ಅಂತ ಇದನ್ನು ಎಕ್ಸ್ಪ್ಲೈನ್ 1F 2F ಆ್ಯಂಡ್ 3NF ಅಂದರೆ ಸೊ BCNF ಅಲ್ಲ, ಇದು 4 ಮತ್ತು ಆ್ಯಂಡ್ 5NF ಕೂಡ ಓದೋಕ್ಕೆ ಟ್ರೈ ಮಾಡಿ ಆಯಿತಾ, ವಿತ್ ಸೂಟಬಲ್ ಎಕ್ಸಾಂಪಲ್. ಯಾಕಂದರೆ 5NF ಇಷ್ಟು ಓದ್ಬಿಟ್ರೆ ನಿಮ್ಗೆ ಯಾವುದೇ ಥರ ಇಂಪ್ಲಿಮೆಂಟೇಷನ್ ಕ್ವಶನ್ ಕೊಟ್ಟರು ಕೂಡ ಇದೇ ಆನ್ಸರ್ ಆಗುತ್ತೆ ಆಯಿತಾ. ಎಕ್ಸ್ಪ್ಲೇನ್ ದ ಟೈಪ್ಸ್ ಆಫ್ ಅಪ್ಡೇಟ್ ಅನಿಮಲ್ಸ್ ಆಫ್ SQL ವಿತ್ ಎಕ್ಸಾಂಪಲ್ ಆಯಿತಾ. ಇದು ಕನ್ಸ್ಟೆಂಟ್ ಇನ್ SQLs ಇದೆಯಲ್ಲ, ಕನ್ಸ್ಟೆಂಟ್ಸು ವೆರಿ ಇಂಪಾರ್ಟೆಂಟ್ ಇರುತ್ತೆ. ಸೊ ಇನ್ ದಿಸ್ 2 ಕ್ವಶನ್ 1 ಕ್ವಶನ್ ಫಿಕ್ಸ್ ಫಾರ್ ಯುವರ್ ಎಕ್ಸಾಮ್ಸ್ ಆಯಿತಾ. ಸೊ ಇದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಅಪ್ಡೇಟ್ ಆಫ್ ಅನಿಮಲ್ ಸ್ಕಿಲ್ಸ್ ವಿತ್ ಎಕ್ಸಾಂಪಲ್ ವೆರಿ ಇಂಪಾರ್ಟೆಂಟ್ ಇರುತ್ತೆ. ಬಟ್ ಇವೆರಡು ಕ್ವಶನ್ಸ್ ಓದೋಕ್ಕೆ ತುಂಬ ಟ್ರೈ ಮಾಡಿ, ಯಾಕಂದರೆ ಇದರಲ್ಲೇ ಬಂದುಬಿಡುತ್ತೆ ಎಕ್ಸಾಮ್ಸ್ಗೆ. ಸೊ ವಾಟ್ ಇಸ್ ದ ಫಂಕ್ಷನಲ್ ಡಿಪೆಂಡೆನ್ಸಿ, ಎಕ್ಸ್ಪ್ಲೇನ್ ದ ಇನ್ಫರೆನ್ಸ್ ಆಫ್ ರೂಲ್ಸ್ ಫಂಕ್ಷನಲ್ ಡಿಪೆಂಡೆನ್ಸಿ ವಿತ್ ಪ್ರೂಫ್, ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿರ್ತವೆ. ಮತ್ತು ಇದ್ರ ಮೇಲೆ ಒಂದು ಕ್ವಶನ್ನು ಮಿನಿಮಲ್ ಕವರ್ ಆಫ್ ಫಂಡಮೆಂಟಲ್ ಡಿಪೆಂಡೆನ್ಸಿ ಮೀನ್ಸ್ ಫಂಕ್ಷನಲ್ ಡಿಪೆಂಡೆನ್ಸಿ, ಕನ್ಸ್ಟ್ರಕ್ಟ್ ದಿ ಮಿನಿಮಲ್ ಕವರ್ ಆಫ್ ಸೆಟ್ ಆಫ್ ಫಂಕ್ಷನಲ್ ಡಿಪೆಂಡೆನ್ಸಿ. ಸೊ ವೆರಿ ಇಂಪಾರ್ಟೆಂಟ್ ಇಷ್ಟು ಒಂದು ಕ್ವಶನ್ ಆಯಿತಾ. ಇವಾಗಿಂದ ಇಲ್ಲಿಂದ ಇಲ್ಲಿಗೆ, ಸೊ ಇಲ್ಲಿಂದ ಇಲ್ಲಿಗೆ ಒಂದು ಕ್ವಶನ್ ಮೀನ್ಸ್ ಡಿಫ್ರೆಂಟ್ ಡೇಟಾ ಕೊಟ್ಟಿದ್ದೀನಿ ಅಷ್ಟೇ, ಡಿಫ್ರೆಂಟ್ ಈಕ್ವೇಷನ್ಸ್ ಅನ್ಕೋಬೋದು. ಸೊ ಅದಕ್ಕೆ ನೀವು ಸಾಲ್ವ್ ಮಾಡಬೇಕಾಗುತ್ತೆ, ವೆರಿ ಇಂಪಾರ್ಟೆಂಟು. ಇದು ನೋಡಿ, ಇದರಲ್ಲಿ ಏನಾಗುತ್ತೆ ಅಂದರೆ ಪಾರ್ಟ್ ಮೀನ್ಸ್ ಸೆಕೆಂಡ್ ಕ್ವಶನ್ಸ್ ಇದೆ. ಫಸ್ಟ್ ಕ್ವಶನ್ ಬಂದುಬಿಟ್ಟು ನಮಗೆ ಇಷ್ಟು ಕ್ವಶನ್ಸ್ ಇದೆ ಅಷ್ಟರಲ್ಲೂ ಬಂದುಬಿಡುತ್ತೆ. ಅದು ಏನೂ ಅಲ್ಲ, ಫಸ್ಟ್ ಕ್ವಶನ್ ಇದೇ ಬರುತ್ತೆ, ಇವೆರಡೂ ಅಲ್ಲ, ಇವೆರಡು ಇದೊಂದೇ ಫಿಕ್ಸ್ ಕ್ವಶನ್ ಆಗುತ್ತೆ. ಇದೇ ಫಿಕ್ಸ್ ಕ್ವಶನ್ ಬಂದೇ ಬರುತ್ತೆ ಎಕ್ಸಾಮ್ಗೆ. ನಾರ್ಮಲೈಸೇಷನ್ ಅಂದರೆ ಏನು, ವಾಟ್ ಇಸ್ ದ ನೀಡ್ ಆಫ್, ಇಲ್ಲಾಂದರೆ ವಾಟ್ ಇಸ್ ನಾರ್ಮಲೈಸೇಷನ್, ವಾಟ್ ಇಸ್ ಎ ನೀಡ್ ಫಾರ್ ನಾರ್ಮಲೈಸೇಷನ್ ಅಂತ ಬರುತ್ತೆ. ಸೊ ಎಲ್ಲ ಒಂದೇ ಆನ್ಸರೇ. ಸೊ ನೋಡ್ಕೊಳ್ಳಿ ಆಯಿತಾ. ಕನ್ಸಿಡರ್ ದ ಫಾಲೋಯಿಂಗ್ ಫಂಕ್ಷನಲ್ ಡಿಪೆಂಡೆನ್ಸಿ ಮೇಲೆ ಕ್ವಶನ್ ಬರೋದು, ಫಿಕ್ಸ್ ಆಗಿಬಿಡ್ರಿ. ಸೊ ಇದನ್ನು ನಾನು ಪ್ರಾಬ್ಲಮ್ ಅಂತೀನಿ. ಈ 3-4 ಪ್ರಾಬ್ಲಮ್ಸ್ ಇದೆ, ಆ 3 ಪ್ರಾಬ್ಲಮ್ಸಿಂದ ಫಿಕ್ಸ್ ಕ್ವಶನ್ ನಿಮಗೆ ಈಸಿಯಾಗಿ ಆರಾಮಾಗಿ ಬಂದುಬಿಡುತ್ತೆ ಎಕ್ಸಾಮ್ಸ್ಗೆ. 8 ಮಾರ್ಕ್ಸ್ವರೆಗೂ ಕನ್ಸಿಸ್ಟ್ ಮಾಡೋ ಚಾನ್ಸ್ ತುಂಬ ಇರುತ್ತೆ ಈ ಮಾಡಲಿಂದ ಆಯಿತಾ. ಸೊ ನೆಕ್ಸ್ಟ್ ಇಲಿಸ್ಟ್ರೇಟ್ ದ ಇನ್ಸರ್ಟ್ ಡೆಲಿಟ್ ಅಪ್ಡೇಟ್ ಲೇಟರ್ ಆ್ಯಂಡ್ ಡ್ರಾಪ್ ಕಮೆಂಟ್ಸ್ ಆಫ್ SQL ಮತ್ತು ಕರ್ಸರ್ ಇಟ್ಸ್ ಪ್ರಾಪರ್ಟೀಸ್ ಎಂಬೆಡೆಡ್ SQL ವಿತ್ ಎಕ್ಸಾಂಪಲ್. ಇನ್ಫಾರ್ಮಲ್ ಡಿಸೈನ್ ಗೈಡ್ಲೈನ್ಸ್, ರಿಲೇಷನಲ್ ಸ್ಕೀಮ್ ಡಿಸೈನ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸಿಂಟ್ಯಾಕ್ಸು ವೆರಿ ಇಂಪಾರ್ಟೆಂಟ್ ಲೈಕ್ 1% ಆಫ್ ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿರುತ್ತೆ. ಮತ್ತು ಇದು ಅಷ್ಟೇ 1% ಆಫ್ ಇಂಪಾರ್ಟೆಂಟ್ ಕ್ವಶನ್ಸು. ಸೊ ಇನ್ ದಿಸ್ 4-5 ಕ್ವಶನ್ಸ್ ಏನಿದೆ, 5 ಕ್ವಶನ್ಸ್ 1 ಕ್ವಶನ್ ಮಾತ್ರ ಫಿಕ್ಸ್ ಬಂದೇ ಬರುತ್ತೆ ಎಕ್ಸಾಮಲ್ಲಿ. ಸೊ ಯಾವುದನ್ನು ಮಿಸ್ ಮಾಡೋಕೆ ಹೋಗ್ಬೇಡಿ ಆಯಿತಾ, ಯಾವುದನ್ನು ಮಿಸ್ ಮಾಡಿಬಿಡಿ. ಸೊ ಈ ಮಾಡಲಿಂದ ನೀವು ಈಸಿಯಾಗಿ 20 ಔಟ್ ಆಫ್ 20 ತೊಗೋಬೋದು, ತುಂಬ ಈಸಿ ಇದೆ ಈ ಮಾಡೆಲ್ ಆಯಿತಾ. ಸೊ ಪ್ರಾಬ್ಲಮ್ಮೇ ನೀವು ಬಚಾವಾಗಿಬಿಡ್ತೀರ, ಅಲ್ಲೇ ಬಂದುಬಿಡುತ್ತೆ ನಿಮಗೆ ಏನಿದೆ ಅಲ್ಲೋ. ಸೊ ಅದೆಲ್ಲ ಆಯಿತಾ. ನೆಕ್ಸ್ಟ್ Model 4 ನೋಡೋಣ. ಡಿಫೈನ್ ದ ಟ್ರಾನ್ಸಾಕ್ಷನ್, ಡಿಸ್ಕಸ್ ದ ACID ಪ್ರಾಪರ್ಟೀಸ್. ನಾನು ಇದಕ್ಕೆ ಆನ್ಸರ್ಸ್ ತುಂಬ ಈಸಿ ಇದೆ, ಅಪ್ಲೋಡ್ ಮಾಡಿದ್ದೀನಿ. ಮತ್ತು ಇದು ಸೇಮ್ ಆನ್ಸರು. ಓಕೆ ನೆಕ್ಸ್ಟು ಡಿಫ್ರೆಂಟ್ ಕ್ವಶನ್ ಆಯಿತಾ. ಮೀನ್ಸ್ ಅಲ್ಲಿ ಫಸ್ಟಲ್ಲಿ ಡಿಫೈನ್ ಟ್ರಾನ್ಸಾಕ್ಷನ್ ಬರುತ್ತೆ, ಅದಾದಮೇಲೆ ಡಿಸ್ಕಸ್ ದ ACID ಪ್ರಾಪರ್ಟೀಸ್ ಡೇಟಾಬೇಸ್ ಪ್ರಾಪರ್ಟೀಸ್ ಅಂತ ಟ್ರಾನ್ಸಾಕ್ಷನ್ ಬರುತ್ತೆ. ಸೊ ವೈಸ್ ಕನ್ಕರೆನ್ಸಿ ಕಂಟ್ರೋಲ್ ಇಂಡಿಯೇಟ್ ಡೆಮಾನ್ಸ್ಟ್ರೇಟ್ ವಿತ್ ಎಕ್ಸಾಂಪಲ್, ವೆರಿ ಇಂಪಾರ್ಟೆಂಟ್ ಕ್ವಶನ್ ಇರುತ್ತೆ. ಸೊ ಇನ್ ದಿಸ್ 3 ಆಫ್ ದ ಕ್ವಶನ್ 1 ಕ್ವಶನ್ ಮಾತ್ರ ಫಿಕ್ಸ್ ಇರುತ್ತೆ ಎಕ್ಸಾಮ್ಗೆ. ಸೊ ನಾನು ಈ 2 ಅಬೌಟ್ 6 ಮಾರ್ಕ್ಸ್ ಅಲ್ಲೇ ಬಂದುಬಿಡುತ್ತೆ. ಲೀಸ್ಟ್ ದ ಪ್ರಾಬ್ಲಮ್ ಆಫ್ ಅಕರ್ ದ ಡ್ಯೂರಿಂಗ್ ಕನ್ಕರೆನ್ಸಿ ಕಂಟ್ರೋಲ್. ಸೊ ಆಲ್ಸೋ ಎಕ್ಸ್ಪ್ಲೇನ್ ವಿತ್ ದ ಸಪೋರ್ಟಿಂಗ್ ಟ್ರಾನ್ಸಾಕ್ಷನ್ ಡಯಾಗ್ರಾಮ್, ವೆರಿ ಇಂಪಾರ್ಟೆಂಟ್ ವಿತ್ ಎನಿ ಡಯಾಗ್ರಾಮ್ ಆಫ್ ದ ಟ್ರಾನ್ಸಾಕ್ಷನ್ ಸ್ಟೇಟ್ಸ್ ಆಫ್ ಟ್ರಾನ್ಸಾಕ್ಷನ್. ಸೊ ಇದರಲ್ಲಿ ಏನಾಗುತ್ತೆ ಅಂದರೆ ಮೈನ್ ಇಂಪಾರ್ಟೆಂಟಾಗಿ ಡಯಾಗ್ರಾಮ್ಸ್ ಮೇಲೆ ಫುಲ್ ಕಾನ್ಸೆಸ್ ಆಗುತ್ತೆ ಆಯಿತಾ. ಸೊ ಇದು ಅಷ್ಟೇ. ಮತ್ತು SQL ವೆರಿ ಇಂಪಾರ್ಟೆಂಟ್ ಕ್ವಶನ್ ಆಗುತ್ತೆ. ಸೊ ಇದರಲ್ಲಿ 5 ಕ್ವಶನ್ಸ್ ಇದೆಯಲ್ಲ, ಅಸೆಷನ್ ಟ್ರೈಗರ್ಸ್ ಮತ್ತು ಡೇಟಾಬೇಸ್ ಎಕ್ಸ್ಪ್ಲೇನ್ ದ ವೆರಿ ಇಂಪಾರ್ಟೆಂಟ್ ಕ್ವಶನ್ ಆಗುತ್ತೆ ಇದು ಕೂಡ ಅಷ್ಟೇ. ಸೊ 1 ಕ್ವಶನ್ ಫಿಕ್ಸ್ ಇರುತ್ತೆ ನಿಮಗೆ ಎಕ್ಸಾಮ್ಗೆ. ಸೊ 5 ಕ್ವಶನ್ಸ್ 1 ಕ್ವಶನ್ ಮಾತ್ರ ಕನ್ಸಿಸ್ಟ್ ಆಗುತ್ತೆ ಎಕ್ಸಾಮಲ್ಲಿ. ಸೊ ಫಿಕ್ಸ್ ಕ್ವಶನ್ಸ್ ಆಗುತ್ತೆ. ಈ 5 ಕ್ವಶನ್ಸ್ ಕೂಡ ಯಾವುದಕ್ಕೆ ಬಿಡೋಕ್ಕೆ ಹೋಗ್ಬೇಡಿ ಎಕ್ಸಾಮ್ಗೆ ಆಯಿತಾ. ಸೊ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಆಯಿತಾ. ಎಕ್ಸ್ಪ್ಲೇನ್ ಮತ್ತು ಇದೊಂದು ನೋಡಿ, ಕನ್ಸಿಡರ್ ದ ಸ್ಕೀಮಾ ಅಂತಿದೆಯಲ್ಲ, ಈ ಸ್ಕೀಮಾ ಕ್ವಶನ್ ಇಲ್ಲೂ ಕೂಡ ಅಷ್ಟೇ ನಿಮ್ಮ ಪ್ರತಿ ಕಡೆಯೂ ತಲೆ ತಿನ್ನುತ್ತೆ. ಏನಕ್ಕೆ ನಿಮಗೆ ಮೀನ್ಸ್ ಅಷ್ಟು ಬ್ರೈನ್ ಇರಬೇಕು ನಿಮಗೆ. ಆ ಕ್ವಶನ್ ಏನಿದೆ ಈಸಿಯಾಗಿ ಸಾಲ್ವ್ ಮಾಡೋದು, ಸ್ವಲ್ಪ ಸೆಂಟೆನ್ಸಸ್ಸಿಂದನೇ ಸಾಲ್ವ್ ಮಾಡೋದು ಕ್ವಶನ್ಸ್ ಇದ್ದಾವೆ. ಸೊ ಅದನ್ನ ನೋಡ್ಕೊಳ್ಳಿ. ನಿಮಗೆ ಏನಿದೆ ಅಲ್ಲ ಈ ಪ್ರಾಬ್ಲಮ್ ಈ ಕ್ವಶನ್ ಬರ್ಬೋದು, ಇಲ್ಲಾಂದರೆ ಇದು ವ್ಯೂಸ್ ಆಫ್ SQL ಎಫಿಷಿಯೆಂಟ್ ವ್ಯೂಸ್ ಆಫ್ ಇಂಪ್ಲಿಮೆಂಟೇಷನ್ ಆಯಿತಾ. ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಅಂತೂ ಅಲ್ವೇ ಅಲ್ಲ ಅನ್ಕೋಬಿಡಿ, ಇಂಪಾರ್ಟೆಂಟ್ ಕ್ವಶನ್ ಇದು. ಸೊ
ಪ್ರಾಬ್ಲಮ್ ಇದು ರೆಗ್ಯುಲರ್ ವೀಡಿಯೋ ಆಗಿರೋದ್ರಿಂದ ಸೊ ಈ ಪ್ರಾಬ್ಲಮ್ ಅಂತೂ ಫಿಕ್ಸ್ ಬಂದೇ ಬರುತ್ತೆ. ನಾನು ನಿಮ್ಗೆ ಅಪ್ಲೋಡ್ ಮಾಡ್ತೀನಿ ಅಂತ. ವೆರಿ ಇಂಪಾರ್ಟೆಂಟ್. ಈ ಮಾಡಲ್ ಕೂಡ ಅಷ್ಟೇ ನೀವು ಈಸಿಯಾಗಿ 20/20 ಮಾರ್ಕ್ಸ್ ಈಸಿಯಾಗಿ ನೀವು ತೊಗೋಬೋದು ಎಕ್ಸಾಮ್ಗೆ, ಆಯಿತಾ. ಸೊ ಈಸಿ ಇರುತ್ತೆ, ಅದು ಕೂಡ ಅಷ್ಟೇ, ಆಯಿತಾ. ಇವಾಗ ಮಾಡ್ಯೂಲ್ 5 ಹೋಗೋಣ. ಸೊ 1 ಮಿನಿಟ್. ಮಾಡ್ಯೂಲ್ 5 ಹೋಗೋಣ. ಮಾಡ್ಯೂಲ್ 5 ಹೋಗೋಣ ಮುಂಚೆ ನೀವು ಇಷ್ಟೊತ್ತರೆಗೂ ನೋಡ್ತಿದ್ದೀರ ಅಂದರೆ ನಿಮಗೆ ತುಂಬ ಏನೋ ಒಂದು ಬೆನಿಫಿಟ್ ಅರ್ಥ ಆಗುತ್ತೆ ಈ ಮಾಡ್ಯೂಲಿಂದ, ಮೀನ್ಸ್ ಈ ESF ಸ್ಟ್ಯಾಂಡರ್ಡ್ಸಿಂದ. ಸೊ ಇದೇ ಥರ ನಮಗೆ ಸಪೋರ್ಟ್ ಮಾಡ್ತಾಯಿರಿ. ಜಸ್ಟ್ ಒಂದು ಲೈಕ್ ಮಾಡಿ, ಒಂದು ಸಬ್ಸ್ಕ್ರೈಬ್ ಮಾಡಿ. ಬೇಗ ನಾವು ಒಂದು ಹತ್ರ 10Kಗೆ ರೀಚ್ ಆಗೋಣ. ಪ್ರತಿಯೊಬ್ಬರು ಒಂದು ಲೈಕ್ ಸಬ್ಸ್ಕ್ರೈಬ್ ಮಾಡ್ತಿದ್ದೀರ ಅನ್ಕೊತಿದ್ದೀನಿ. ನಿಮಗೆ 5 ಸೆಕೆಂಡ್ಸ್ ಕೊಡ್ತಿದ್ದೀನಿ, ಪಾಸ್ ಮಾಡಿಬಿಟ್ಟು ನೀವು, ನಾನೇ ಪಾಸ್ ಮಾಡ್ತೀನಿ, ವೀಡಿಯೋನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಆಯಿತಾ. ಸೊ ಲೆಟ್ಸ್ ದ ಮಾಡ್ಯೂಲ್ 5, ಆಯಿತಾ. ಮಾಡ್ಯೂಲ್ 5 ನೋಡೋಣ. ಎಕ್ಸ್ಪ್ಲೇನ್ ದ 2 ಪೇಜ್ ಆಫ್ ಎ ಲಾಕಿಂಗ್ ಪ್ರೋಟೋಕಾಲ್ ಫಾರ್ ದ ಕನ್ಕರೆನ್ಸಿ ಮತ್ತು ಕಂಟ್ರೋಲ್. ಪ್ರೊವೈಡ್ ದ ಎಕ್ಸಾಂಪಲ್ ಆಫ್ ಎನ್ ಇಲಿಸ್ಟ್ರೇಟ್ ಹೌ ಇಟ್ ಎನ್ಶೋರ್ ದ ಸೀರಿಯಬಿಲಿಟಿ ಆ್ಯಂಡ್ ಟ್ರಾನ್ಸಾಕ್ಷನ್ ಶೆಡ್ಯೂಲ್ ಐತೆ. ದ 2 ಪೇಜ್ ಮೀನ್ಸ್ ಇಲ್ಲೇ ಕ್ವಶನ್ಸ್ ಕೊಟ್ಟಿದೆ. ಬಟ್ ಇವಾಗ ಏನಂದರೆ ಇದರ ಸಬ್ ಕ್ವಶನ್ಸ್ ಇವೆರಡು ಒಂದೇ ಕ್ವಶನ್ ಕೇಳ್ಬೋದು ಒಂದು ಸಾರಿ 10 ಮಾರ್ಕ್ಸ್. ಇದು ಮಾತ್ರ ಒಂದು ಸಾರಿ ಕೇಳ್ಬೋದು, ಯಾಕಂದರೆ ಇದು 8 ಮಾರ್ಕ್ಸ್ಗೆ ಇಲ್ಲ 6 ಮಾರ್ಕ್ಸ್ಗೆ ಕೇಳ್ಬೋದು. ಸೊ ಅದರಿಂದ ಡಿವೈಡ್ ಮಾಡಿಕೊಟ್ಟಿದ್ದೀನಿ. ಬಟ್ ಒಂದೇ ಕ್ವಶನ್ ಇದೆಲ್ಲ, ಆಯಿತಾ. ಮತ್ತು ಎಕ್ಸ್ಪ್ಲೈನ್ ವಿತ್ ಎಕ್ಸಾಂಪಲ್ ಡೆಡ್ಲಾಕ್ ಟ್ರಾನ್ಸಾಕ್ಷನ್, ಡಿಸ್ಕಸ್ ದ ಡೆಡ್ಲಾಕ್, ಪ್ರಿವೆನ್ಷನ್ ಆಫ್ ಅಲ್ಗೋರಿದಮ್ಸ್. ಸೊ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್, ಆಯಿತಾ. ಇದು ಕೂಡ ಅಷ್ಟೇ. ಸರ್ ವಾಂಟ್ ಟು ಟೇಕ್ ದ ಔಟ್ ಆಫ್ ವಾಟ್, ಆಯಿತಾ. ಸೊ ಇನ್ ದಿಸ್ 3 ಕ್ವಶನ್ 1 ಕ್ವಶನ್ ಫಿಕ್ಸ್ ಬಂದೇ ಬರುತ್ತೆ. ನಿಮಗೂ ಗೊತ್ತು ಯಾವ ಕ್ವಶನ್ ಬರುತ್ತೆ ಅಂತ. ವೆರಿ ಇಂಪಾರ್ಟೆಂಟ್ ಫಿಕ್ಸ್ ಕ್ವಶನ್ಸ್ ಆಗಿರುತ್ತೆ. ಸೊ ವಾಟ್ ಈಸ್ ದ NoSQL ಗ್ರಾಫ್ ಡೇಟಾಬೇಸ್ ಮತ್ತು ಎಕ್ಸ್ಪ್ಲೈನ್ ದ Neo4j, ಆಯಿತಾ. ವೆರಿ ಇಂಪಾರ್ಟೆಂಟ್. ಡಿಫೈನ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ NoSQL ಸಿಸ್ಟಮ್ಸ್, ಲಿಸ್ಟ್ ಆ್ಯಂಡ್ explain the 4 major categories of NoSQL systems. ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್. ಸೊ ಇದರಲ್ಲಿ ಕೂಡ ನಿಮಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ, ಪ್ರತಿಯೊಂದು ಓದ್ಕೋಬೇಕು. ಸೊ ಇನ್ ದಿಸ್ 3 ಕ್ವಶನ್ 1 ಕ್ವಶನ್ ಫಿಕ್ಸ್ ಬಂದೇ ಬರುತ್ತೆ ಎಕ್ಸಾಮ್ಗೆ. ಫಾರ್ ಕ್ಯಾರಿ 6 ಮಾರ್ಕ್ಸ್ ಇಲ್ಲ 7 ಮಾರ್ಕ್ಸ್ ಕ್ಯಾರಿ ಆಗುತ್ತೆ ಈಸಿಯಾಗಿ ನಿಮಗೆ ಎಕ್ಸಾಮಲ್ಲಿ. ಸೊ ಯಾರು ಮಿಸ್ ಮಾಡೋಗೋಗ್ಬಿಡಿ, ಆಯಿತಾ. ಸೊ ಈ ಪಾರ್ಟ್ 3 ಅಂದರೆ ತುಂಬ ಇದೆ ಬಿಡಿ, ಆನ್ಸರ್ಸ್ ತುಂಬ ಬರುತ್ತೆ. ಬಟ್ ಇಟ್ಸ್ ಓಕೆ, ನೀವು ಈಸಿಯಾಗಿ ಸ್ಕೋರ್ ಮಾಡ್ಬೋದು ಔಟ್ ಆಫ್ ವಾಟ್. ಈ ಮಾಡಲಲ್ಲಿ ಕೂಡ ಅಷ್ಟೇ, ಆಯಿತಾ. ಸೊ ಎಕ್ಸ್ಪ್ಲೈನ್ ದ MongoDB data model and CRU crowd operations of distributed systems of characteristics, and describe the white and Hund white and protocols of deadlock prevention. ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದೆಲ್ಲ ಈಸಿ ಇದೆ, ನಿಮಗೆ ಅಷ್ಟೊಂದು ಕಾಂಪ್ಲಿಕೇಟೆಡ್ ಆಗಿರಲ್ಲ ಈ ಸೆಟ್, ಆಯಿತಾ. ವಾಟ್ ಇಸ್ ಎ ಮಲ್ಟಿಪಲ್ granularity and locking implemented using the intention of locking with example with explain, ಆಯಿತಾ. explain with ಎಕ್ಸಾಂಪಲ್ಸ್, ಆಯಿತಾ. ಸೊ ಈ ಕ್ವಶನ್ಸಲ್ಲಿ ಏನಾಗಿರುತ್ತೆ ಅಂದರೆ ಈ 3 ಕ್ವಶನ್ಸ್ ಇದೆಯಲ್ಲ, ಸೊ ಈ 3 ಕ್ವಶನ್ಸಲ್ಲಿ 1 ಕ್ವಶನ್ ಮಾತ್ರ ಫಿಕ್ಸ್ ಬಂದೇ ಬರುತ್ತೆ ಎಕ್ಸಾಮ್ಸ್ಗೆ. ಸೊ ನಾನು ಏನು ಕ್ವಶನ್ಸ್ ಕೊಟ್ಟಿದ್ದೀನಲ್ಲ ಪರ್ ಮಾಡ್ಯೂಲ್ 3 6 9 ಕ್ವಶನ್ಸ್ 10 ಕ್ವಶನ್ಸ್ ಅನ್ಕೋಣ. ಇದರಲ್ಲಿ 15 ಕ್ವಶನ್ಸ್ ಕೊಟ್ಟಿಲ್ಲ, ಬಟ್ ಇಟ್ಸ್ ಓಕೆ, ಸಂತೋಷ ಪಡಬೇಕು. ಸೊ ಇದರಿಂದ ನೀವು 20/20 ಈಸಿಯಾಗಿ ತೊಗೋಬೋದು. ಈ ಕಂಪ್ಲೀಟ್ ವೀಡಿಯೋ ನೋಡಿದ್ರೆ ನಿಮಗೆ 95+ ಮಾರ್ಕ್ಸ್ ಅಂತೂ ಖಂಡಿತ ಬಂದೇ ಬರುತ್ತೆ ಎಕ್ಸಾಮ್ಗೆ, ಆಯಿತಾ. ಸೊ ನೀವು ಓರಿನೇ ಆಗಬೇಕಾಗಿಲ್ಲ, ಯಾಕಂದರೆ ಇದೇ ಕ್ವಶನ್ಸ್ ಎಕ್ಸಾಮ್ ಬರುತ್ತೆ. ಅದರಿಂದ ನಿಮಗೂ ಈ ವಿಡಿಯೋನ ಕಂಪ್ಲೀಟಾಗಿ ಫಾಲೋ ಮಾಡಿದ್ದೀರಾ ಅನ್ಕೊತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇವಾಗ ವಾಚ್ ಮಾಡ್ತಾ ಇದ್ದೀರಂದರೆ ಸೊ ಪ್ರತಿಯೊಬ್ಬರಿಗೂ ಒಂದೇ ಹೇಳೋದು, ಎಕ್ಸಾಮಲ್ಲಿ ಔಟ್ ಆಫ್ ವಾಟ್ ತೆಗಿಯೋಕ್ಕೆ ಟ್ರೈ ಮಾಡಿ. ಈಸಿ ಸಬ್ಜೆಕ್ಟ್ ಆಗಿರುತ್ತೆ. ಮತ್ತು ಯಾರನ್ನ ಸಬ್ಸ್ಕ್ರಿಪ್ಷನ್ ತೊಗೊಳಿಲ್ಲ ಅಂದರೆ ಸಬ್ಸ್ಕ್ರಿಪ್ಷನ್ ತೊಗೊಳಕ್ಕೆ ಟ್ರೈ ಮಾಡಿ. ಯಾಕಂದರೆ ಜಸ್ಟ್ ನೀವು ಅದರಿಗೆಲ್ಲ 330 ರುಪೀಸ್, ಒಂದು 630 ರುಪೀಸ್ ಪೇ ಮಾಡ್ತೀರಾ. ರಿವ್ಯಾಲ್ಯೂಷನ್ ಆಗಲಿ, ಅಪ್ಲಿಕೇಶನ್ ಫೀಸಸ್ಗೆ ನೀವು ಜಸ್ಟ್ 164 ರುಪೀಸಿಂದ ನೀವು ಕಂಪ್ಲೀಟಾಗಿ ಏನಿದೆಯಲ್ಲ ಅದನ್ನು ನೀವು ಮೀನ್ಸ್ ಎಲ್ಲ ಎಕ್ಸಾಮಲ್ಲಿ ಏನು ಕಂಪ್ಲೀಟಾಗಿ ಪಿ ಅನ್ನೋ ಬರೋದು ಒಂದು ಹ್ಯಾಬಿಟ್ ನೀವು ಕಲ್ತ್ಕೊಬಿಡ್ತೀರ ನಮ್ಮ ಚಾನಲಿಂದ. ಸೊ ಪ್ರತಿಯೊಂದು ಸಬ್ಜೆಕ್ಟ್ ರಿಸಲ್ಟ್ ಇಷ್ಟೇ ಬರುತ್ತೆ, ಇದೇ ಬರುತ್ತೆ ಪ್ರತಿಯೊಂದು ಮೀನ್ಸ್ ರಿಸಲ್ಟ್ ಶೀಟಲ್ಲಿ. ಆ ಥರ ಮಾಡ್ಕೋಬೋದು ನೀವು. ಜಸ್ಟ್ ಫಾರ್ 164 ರುಪೀಸ್ ಅಷ್ಟೇ, 164 ಫಾರ್ ಜಸ್ಟ್ 164 ವಿಲ್ ಗೆಟ್ ಲೈಕ್, ಆಯಿತಾ. ಪರ್ ಒಂದು ಸಬ್ಜೆಕ್ಟ್ಗೆ 330 ರುಪೀಸ್ ನಿಮಗೆ ತಿರ್ಗಾ ಕಟ್ಟಬೇಕು ಅಂದರೆ 164 ಇಸ್ ಬೆಟರ್, ರೈಟ್. ಮತ್ತು ಲಕ್ಷ ಫೀಸ್ ಮಾಡ್ತೀರ, ಲಕ್ಷ ಪೇ ಮಾಡ್ತಿದ್ದೀರಾ. ಬಟ್ 164 ತೊಗೊಂಡು ನಿಮಗೆ ಎಕ್ಸಾಮ್ಗೆ ತುಂಬ ಬೆನಿಫಿಟ್ ಆಗಿರುತ್ತೆ, ಆಯಿತಾ. ಸೊ ಥ್ಯಾಂಕ್ ಯು ಎಲ್ಲರಿಗೂ. ಇವಾಗ ವಾಚ್ ಮಾಡಿದ್ರೆ ಅಂದರೆ ನಿಮಗೆ ನೆಕ್ಸ್ಟ್ 2.2 ವಿಡಿಯೋದಲ್ಲಿ ಸಿಗೋಣ. ಅನ್ನೋವರೆಗೂ ಸ್ಟೇ ಟ್ಯೂನ್ ಟು ಅವರ್ ಚಾನಲ್ ಆ್ಯಂಡ್ ವಾಟ್ಸಪ್ ಚಾನಲ್, ಆಯಿತಾ.